ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾನು BA ಪ್ರಥಮ ಸೆಮಿಸ್ಟರ್ನಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಅಂಡರ್ ಬರುವಂಥ ಎಲ್ಲ ಕಾಲೇಜುಗಳಿಗೆ BA ವಿದ್ಯಾರ್ಥಿಗಳಿಗೆ ಫಸ್ಟ್ ಸೆಮಿಸ್ಟ್ರಲ್ಲಿ AICC-ನಲ್ಲಿ ಏನು ಸಿಲೆಬಸ್ ಇಟ್ಟಿದ್ದಾರೆ ಅದರಲ್ಲಿ ಫಸ್ಟ್ ಪ್ರೋಸ್ ಪಾರ್ಟಲ್ಲಿ ಮೊದಲನೇ ಪ್ರೋಸ್ ದ ಸೀಕ್ರೆಟ್ ಆಫ್ ವರ್ಕ್ ಅಂತ ಏನಿದೆ ಅದು ಸ್ವಾಮಿ ವಿವೇಕಾನಂದ ಅವರು ಬರೆದಂಥ ಒಂದು ಎಸ್ಸೆ. ಅದರ ಕುರಿತಾಗಿ ನಾನು ಕನ್ನಡದಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲನೇಷನನ್ನು ಕೊಡ್ತೀನಿ. ಈಗಾಗಲೇ ಅದರ ಇಂಗ್ಲೀಷ್ನಲ್ಲಿ ಅದರ ಎಕ್ಸ್ಪ್ಲನೇಷನ್ ಇದೆ ಯೂಟ್ಯೂಬಲ್ಲಿ, ಅದನ್ನು ನೀವು ಬಳಸ್ಕೋಬೋದು. ಸ್ವಾಮಿ ವಿವೇಕಾನಂದ ನಮಗೆ ಗೊತ್ತಿರೋ ಹಾಗೆ ಎಲ್ಲ ಯುವ ಜನತೆಗೆ ಒಂದು ಸ್ಫೂರ್ತಿಯ ಸೆಲೆ ಅಂತ ನಾವು ಹೇಳ್ತೀವಿ. ಅವರು ಸೆಪ್ಟೆಂಬರ್ 11, 1893ರಲ್ಲಿ ಚಿಕಾಗೋದಲ್ಲಿ ಏನು ಭಾಷಣ ಮಾಡ್ತಾರೆ, ಅದೊಂದು ಇತಿಹಾಸದಲ್ಲೇ ದಾಖಲಾದಂಥ ಒಂದು ಭಾಷಣ ಅಂತ ನಾವು ಎಲ್ಲರೂ ಕೂಡ ಒಪ್ಕೊಂಡಿದ್ದೀವಿ. ಇಡೀ ಅಮೇರಿಕಾದ ಜನ ಅವರ ಭಾಷಣಕ್ಕೆ ಮಾರು ಹೋಗ್ತಾರೆ. ಯಾಕಂದರೆ ಅವರು ಇಡೀ ಜಗತ್ತಿನ ಜನತೆಯನ್ನು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ, ಅದು ಭಾಳ ಫೇಮಸ್ ಆದಂಥ ಒಂದು ಸ್ಪೀಚ್ದ ಒಂದು ಲೈನ್. ಅದರ ಜೊತೆಗೆ ತಮ್ಮ ಮಾತುಗಳಲ್ಲಿ ಅವರು ಭಾರತದ ಒಂದು ಫಿಲಾಸಫಿ, ಅದರ ವೇದಾಂತ, ಯೋಗ, ನಮ್ಮ ಏನು ಶಾಸ್ತ್ರಗಳಿದೆ ಅದು ಎಲ್ಲದರ ಕುರಿತಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಜಗತ್ತಿನಾದ್ಯಂತ ಪ್ರಚಾರವನ್ನು ಮಾಡಿದಂಥ ವ್ಯಕ್ತಿತ್ವ ಸ್ವಾಮಿ ವಿವೇಕಾನಂದ ಅವ್ರದ್ದು. ಅವರು ಈ ಒಂದು ಎಸ್ಸೆನಲ್ಲಿ ಕೆಲಸ ನಾವು ಹೇಗೆ ಮಾಡಬೇಕು, ಯಾವ ಥರ ಕೆಲಸ ನಾವು ಮಾಡಿದ್ರೆ ಒಂದು ರೀತಿ ಅದನ್ನು ನಾವು ನಮಗೆ ಒಂದು ಖುಷಿನ ಅದು ಕೊಡುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ ಈ ಒಂದು ಎಸ್ಸೆನಲ್ಲಿ. ಮೊದಲಿಗೆ ಅವರು ನಾವು ಕರ್ಮಯೋಗದ ಬಗ್ಗೆ ಮಾತನಾಡ್ತಾರೆ. ಕರ್ಮಯೋಗ ಅಂತಂದರೆ ಸೆಲ್ಫ್ಲೆಸ್ ವರ್ಕ್, ಅಂದರೆ ಏನನ್ನೂ ಕೂಡ ನಿರೀಕ್ಷೆ ಮಾಡ್ದೇನೆ ಬೇರೆಯವರಿಗೆ ನಾವು ಕೊಡುವಂಥ ಒಂದು ಸರ್ವೀಸ್ ಅಥವಾ ಸೇವೆ ಅಂತ ಏನು ಕರಿತೀವಲ್ಲ ಅದು. ಎಷ್ಟೋ ಸರಿ ನಾವು ನೋಡ್ತಾ ಇರ್ತೀವಿ, ಯಾವುದೇ ಒಂದು ಸಹಾಯವನ್ನು ಮಾಡಬೇಕಾದಾಗ ಅಥವಾ ಸೇವೆಯನ್ನು ನೀಡಬೇಕಾದಾಗ ಬಹಳಷ್ಟು ಜನ ಒಂದು ತಮ್ಮನ್ನು ಹೊಗಳಬೇಕು ಅಥವಾ ತಮಗೇನಾದರೂ ಅದರಿಂದ ಪ್ರಶಸ್ತಿ ಬರುತ್ತೆ ಅಥವಾ ಏನಾದರೂ ಅದರಿಂದ ತಮಗೆ ಲಾಭ ಇದೆ ಅಂತ ಅಂದ್ಕೊಂಡೇನೆ ಆ ರೀತಿಯಾದಂಥ ಒಂದು ಸೇವೆಯನ್ನು ಮಾಡ್ತಾ ಇರ್ತಾರೆ ಅಥವಾ ಆ ಒಂದು ಸಹಾಯ ಸಹಕಾರವನ್ನು ನೀಡ್ತಾ ಇರ್ತಾರೆ. ಬಟ್ ಸ್ವಾಮಿ ವಿವೇಕಾನಂದ ಏನು ಹೇಳ್ತಾರೆ ಅಂತಂದರೆ, ಇದು ಯಾವುದರ ನಿರೀಕ್ಷೆನೂ ಇಲ್ಲದೇನೆ ನಾವೇನು ಒಂದು ಸೇವೆಯನ್ನು ಕೊಡ್ತೀವಿ ಅದು ನಿಜವಾದಂಥ ಸೇವೆ, ಅದನ್ನೇ ಕರ್ಮ ಯೋಗದಲ್ಲಿ ಮಾತಾಡ್ತಾರೆ ಅಂತ ಸ್ವಾಮಿ ವಿವೇಕಾನಂದ ಮೊದಲಿಗೆ ಅದ್ರ ಬಗ್ಗೆ ಈ ಒಂದು ಎಸ್ಸೆನಲ್ಲಿ ಅವರು ಬರೀತಾರೆ, ಹೇಳ್ತಾ ಹೋಗ್ತಾರೆ. ಆಮೇಲೆ ಅವರು ಎಷ್ಟು ಪ್ರಕಾರದ ಸಹಾಯಗಳು ಇದೆ, ಯಾವ ಪ್ರಕಾರದ ಸಹಾಯ ನಮಗೆ ದೊಡ್ಡ ಮಟ್ಟದ್ದು ಅಂತ ಅನಿಸ್ಕೊಳ್ಳುತ್ತೆ ಅದ್ರ ಬಗ್ಗೆ ಮಾತಾಡುವಾಗ ಸ್ಪಿರಿಚುವಲ್ ಹೆಲ್ಪ್ ಅಂತ ಮಾತಾಡ್ತಾರೆ, ಇಂಟಲೆಕ್ಚುವಲ್ ಹೆಲ್ಪ್ ಆ್ಯಂಡ್ ಫಿಸಿಕಲ್ ಹೆಲ್ಪ್, 3 ಥರದ ಸಹಾಯಗಳು ನಮಗೆ ನೀಡೋದಕ್ಕೆ ಸಾಧ್ಯ ಇದೆ. ಅದರಲ್ಲಿ ದೊಡ್ಡ ಮಟ್ಟದ ಒಂದು ಹೆಲ್ಪ್, ಸಹಾಯ ನಾವೇನಾದರೂ ಬೇರೆಯವ್ರಿಗೆ ನೀಡೋದಾದರೆ ಅದು ಸ್ಪಿರಿಚುವಲ್ ಹೆಲ್ಪ್. ಸೊ ಆಧ್ಯಾತ್ಮಿಕವಾದಂಥ ಒಂದು ಮಟ್ಟದಲ್ಲಿ ಜನತೆಗೆ ನಾವು ಕೊಡುವಂಥ ಸೇವೆ ಅಥವಾ ಸಹಾಯ. ಸೊ ಇದು ನಮಗೇನು ಬದುಕಲ್ಲಿ ಜನಕ್ಕೆ ಕೊಡ್ತಾ ಹೋಗುತ್ತೆ, ಈ ಥರ ನಾವು ಹೆಲ್ಪ್ ಮಾಡಿದ್ರೆ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಅಂತಂದರೆ, ಮನುಷ್ಯನಿಗೆ ಭಯ ಏನಿರುತ್ತೆ ಆ ಭಯದಿಂದ ಹೊರಗೆ ಬರೋದಕ್ಕೆ, ಎಷ್ಟೋ ಕಷ್ಟಗಳಿಂದ ಅವನೇನು ತೊಂದರೆಗಳಿಂದ ಸಫರ್ ಆಗ್ತಾ ಇರ್ತಾನೆ ಅದರಿಂದ ಹೊರಗೆ ಬರೋದಕ್ಕೆ, ಹಾಗೆಯೇ ಅವನಲ್ಲಿರುವಂಥ ಅಜ್ಞಾನವನ್ನು ತೊಡೆದು ಹಾಕೋದಕ್ಕೆ ಈ ಸ್ಪಿರಿಚುವಲ್ ಹೆಲ್ಪ್ ಅನ್ನೋದು, ಆಧ್ಯಾತ್ಮಿಕವಾಗಿ ನಾವೇನು
ದಾರಿ ತೋರಿಸ್ತೀವಿ ಅದು ಅವನಿಗೆ ಹೆಲ್ಪ್ ಮಾಡುತ್ತೆ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಹಾಗೆಯೇ ಮುಂದುವರೆದು ಅವರು ಇದು ಬಿಟ್ಟರೆ ನೆಕ್ಸ್ಟ್ ಬರೋದೇ ಇಂಟೆಲೆಕ್ಚುವಲ್ ಹೆಲ್ಪ್, ಅಂದರೆ ಜ್ಞಾನವನ್ನು ಇನ್ನೊಬ್ಬರಿಗೆ ನೀಡೋದು. ನಮ್ಮಲ್ಲಿರುವಂಥ ಜ್ಞಾನವನ್ನು ನಾವು ಬೇರೆಯವ್ರಿಗೆ ಅದನ್ನು ಧಾರೆ ಎರೆಯೋದು. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳ್ತಾರೆ ಅಂತಂದರೆ, ಜನ ತಮ್ಮ ಬದುಕನ್ನು ತಾವೇ ಕಟ್ಟಿಕೊಳ್ಳೋದಕ್ಕೆ, ಅಂದರೆ ಸ್ವತಂತ್ರವಾಗಿ ಬದುಕೋದಕ್ಕೆ, ಸ್ವತಂತ್ರವಾಗಿ ಅಂತಂದರೆ ಬರೀ ಆರ್ಥಿಕವಾಗಿ ಸ್ವತಂತ್ರ ಆಗಿರೋದು ಅಂತಲ್ಲ, ಸಾಮಾಜಿಕವಾಗಿ, ನೈತಿಕವಾಗಿ, ಮಾನಸಿಕವಾಗಿ, ಹಾಗೆಯೇ ರಾಜಕೀಯವಾಗಿ, ಇನ್ನೆಲ್ಲ ಸ್ತರಗಳಲ್ಲೂ ಕೂಡ ಸ್ವತಂತ್ರವಾದಂಥ ಬದುಕನ್ನು ಅವ್ರು ಕಟ್ಕೊಡೋದಕ್ಕೆ ಹೆಲ್ಪ್ ಮಾಡೋದು. ಅದು ಯಾವಾಗ ಸಾಧ್ಯ ಅಂತಂದರೆ, ಅವರಿಗೆ ನಾವು ಜ್ಞಾನವನ್ನು ನೀಡಿದಾಗ, ಆ ಜ್ಞಾನವನ್ನು ಬಳಸ್ಕೊಂಡು ಜನ ತಮ್ಮ ಬದುಕನ್ನು ಕಟ್ಕೊಳ್ತಾರೆ. ಅದು ಅವರಿಗೆ ಶಾಶ್ವತವಾದಂತಹ ಒಂದು ಪರಿಹಾರವನ್ನು, ಅವರ ಏನು ಬದುಕಿನಲ್ಲಿ ಏನು ತೊಂದರೆಗಳಿರುತ್ತೆ, ನೋವಿರುತ್ತೆ, ಅಥವಾ ಬೇರೆ ಬೇರೆ ರೀತಿಯಾದಂಥ ಪ್ರಾಬ್ಲಮ್ಸ್ಗಳನ್ನು ಅವ್ರು ಏನು ಎದುರಿಸ್ತಿರ್ತಾರೆ, ಅದೆಲ್ಲದರಿಂದ ಹೊರಗೆ ಬರೋದಕ್ಕೆ ಅದು ಸಹಾಯ ಮಾಡುತ್ತೆ. ಆ ಕಾರಣಕ್ಕಾಗಿ ನೀವೇನಾದರೂ ಒಬ್ಬ ವ್ಯಕ್ತಿಗೆ ಧಾರೆ ಎರೆಯೋದಾದರೆ, ಸಹಾಯ ಹಸ್ತನೇ ನೀಡೋದು ಅಂತಾದರೆ, ಅನ್ನಕ್ಕಿಂತ ಹೆಚ್ಚಾಗಿ ಅವರಿಗೆ ಜ್ಞಾನವನ್ನು ನೀಡಿ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಆಮೇಲೆ ಅವರು ಮಾತಾಡೋದು ಯಾವುದ್ರ ಬಗ್ಗೆ ಅಂತಂದರೆ, ಫಿಸಿಕಲ್ ಹೆಲ್ಪ್, ಭೌತಿಕವಾಗಿ, ಬೌದ್ಧಿಕ ಬೇರೆ, ಭೌತಿಕ ಬೇರೆ. ಭೌತಿಕ ಸಹಾಯ, ಭೌತಿಕ ಸಹಾಯದಲ್ಲಿ ಏನೇನು ಬರುತ್ತೆ? ನೀವು ಆಹಾರ, ಹಸಿದವನಿಗೇನು ಹೊಟ್ಟೆ ತುಂಬ ಊಟ ಹಾಕ್ತೀರಿ, ಬಟ್ಟೆ ಇರೋದಿಲ್ಲ ಬಟ್ಟೆ ಕೊಡ್ತೀರಿ, ಆಮೇಲೆ ಯಾವುದೋ ಒಂದು ಕಾರಣಕ್ಕಾಗಿ ಅವನ ಹತ್ರ ಹಣ ಇರೋದಿಲ್ಲ, ತೊಂದರೆನಲ್ಲಿರ್ತಾರೆ, ಅವ್ರಿಗೆ ನೀವು ಹಣದ ಸಹಾಯ ಮಾಡ್ತೀರಿ, ನೆರವನ್ನು ನೀಡ್ತೀರಿ, ಮನೆ ಇರೋದಿಲ್ಲ ಮನೆ ಕಟ್ಟಿಸ್ಕೊಡ್ತೀರಿ. ಈ ಥರ ಮಟೀರಿಯಲಿಸ್ಟಿಕ್ ಆಗಿ ಏನು ಅವರಿಗೆ ಕೊರತೆಗಳಿರುತ್ತೆ, ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ನೀವೇನು ಅವ್ರಿಗೆ ಹೆಲ್ಪ್ ಮಾಡ್ತೀರಿ, ಅದು ಫಿಸಿಕಲ್ ಹೆಲ್ಪ್, ಭೌತಿಕವಾಗಿ ಸಹಾಯ ಮಾಡೋದು ಅಂತ ಕರೀತಾನೆ ಸ್ವಾಮಿ ವಿವೇಕಾನಂದ ಕರೀತಾರೆ. ಸೊ ಈ ಥರ ಮಾಡೋದನ್ನು ಕೂಡ ಸಹಾಯ ಆದ್ರೂ ಕೂಡ, ಬಟ್ ಅದು ಪರ್ಮನೆಂಟ್ ಆದಂಥ ಸಹಾಯ ಅಲ್ಲ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಶಾಶ್ವತ ಪರಿಹಾರ ಅಲ್ಲ. ಒಬ್ಬ ವ್ಯಕ್ತಿಗೆ ಹಸಿವಾದಾಗ ನೀವು ಊಟ ಏನೋ ಕೊಡ್ತೀರಾ, ಬಟ್ 4-5 ಗಂಟೆ ಆದಮೇಲೆ ಮತ್ತೆ ಅವನಿಗೆ ಹಸಿವಾಗುತ್ತೆ. ನೀವು ಎಷ್ಟು ಸರಿ ಅಂತ ಊಟ ಕೊಡೋದಕ್ಕಲ್ಲಿರ್ತೀರಿ? ಅವನಿಗೆ ಒಂದ್ಸರಿ ಬಟ್ಟೆ ಕೊಡಿಸ್ಬೋದು, ಅದು ಹರಿದು ಹೋದ್ಮೇಲೆ ಮತ್ತೆ ನೀವು ಬಟ್ಟೆ ಕೊಡಿಸೋಕ್ಕಾಗತ್ತಾ? ಸೊ ಇದೆಲ್ಲನೂ ಕೂಡ ಒಂದು ಟೆಂಪ್ರರಿ ಆದಂಥ, ಆ ಕ್ಷಣಕ್ಕೆ ಮಾತ್ರ ನೀವು ಅವರಿಗೆ ಸಹಾಯ ಮಾಡ್ತೀರಿ ಹೊರತು ಅದು ಶಾಶ್ವತ ಪರಿಹಾರ ಆಗೋದಿಲ್ಲ. ಅದೆಲ್ಲವನ್ನ ಮೀರಿದ್ಯಾವುದು ಅಂತಂದರೆ, ಮನುಷ್ಯ ಶಾಶ್ವತವಾಗಿ ಸುಖವನ್ನು ಪಡಿಬೇಕು, ಆನಂದವಾಗಿರಬೇಕು, ಆತ್ಮತೃಪ್ತಿಯಿಂದ ಜೀವನ ಮಾಡಬೇಕು, ಅರ್ಥಪೂರ್ಣ ಬದುಕನ್ನು ಗಳಿಸ್ಬೇಕು ಅಂತಂದರೆ ಅವನಿಗೆ ಆಧ್ಯಾತ್ಮಿಕ ಮಟ್ಟದಲ್ಲಿ ಅವನು ಬೆಳೀಬೇಕು. ಆ ರೀತಿಯಾದಂಥ ಒಂದು ಸಹಾಯ ಹಸ್ತವನ್ನು ನೀವು ನೀಡಬೇಕು ಅಂತ ಹೇಳ್ತಾ ಹೋಗ್ತಾರೆ. ನಂತರದಲ್ಲಿ ಅವನಿಗೆ ನಾಲೆಜನ್ನು ಕೊಡೋದು, ಅವನಿಗೆ ಬೇಕಾದಂಥ ನಾಲೆಜನ್ನು ಕೊಟ್ಟಾಗ ನಾಲೆಜಿಂದ ಅವನೇನು ಮಾಡ್ತಾನೆ ಅಂತಂದರೆ ತನ್ನ ಬದುಕನ್ನು ಕಟ್ಕೊಳ್ತಾನೆ. ಸೊ ಈ ಥರ 3 ರೀತಿಯಾದಂಥ ದಾರಿನಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಸಹಾಯ ಹಸ್ತವನ್ನು ಚಾಚ್ಬೋದು. ಆದರೆ ಯಾವುದನ್ನ ನಾವು ಹೈಯೆಸ್ಟ್ ಫಾರ್ಮ್ ಅಂತ ಕರಿತೀವಿ, ಗ್ರೇಟೆಸ್ಟ್ ಹೆಲ್ಪ್ ಅಂತ ಕರಿತೀವಿ ಅನ್ನೋದ್ರ ಬಗ್ಗೆ ಅಲ್ಲಿ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ಸ್ವಾಮಿ ವಿವೇಕಾನಂದ ಹೋಗ್ತಾರೆ. ಆಮೇಲೆ ಅವರು ಮಾತನಾಡ್ತಾರೆ, ಹೇಗೆ ಈ ಜ್ಞಾನ ಅನ್ನೋದು ನಮಗೆ ದೊಡ್ಡ ಮಟ್ಟದ ಏನು ಕತ್ತಲೆಯಿಂದ ಬೆಳಕಿನೆಡೆಗೆ ನಮ್ಮನ್ನು ಕರ್ಕೊಂಬರುತ್ತೆ ಅನ್ನೋದ್ರ ಬಗ್ಗೆನೂ ಅಲ್ಲಿ ಸ್ವಾಮಿ ವಿವೇಕಾನಂದ ಮಾತಾಡ್ತಾರೆ. ಅದ್ರ ಜೊತೆಗೆ ಭಗವದ್ಗೀತೆ ಏನು ಹೇಳುತ್ತೆ ಅನ್ನೋದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡ್ತಾರೆ. ನಾವು ಭಗವದ್ಗೀತೆಯನ್ನು ಓದ್ತಿರ್ಬೇಕಾದ್ರೆ ನಮಗೆ ಗೊತ್ತಾಗೋದೇನು ಅಂತಂದರೆ, ಭಗವದ್ಗೀತೆ ನಮಗೆ ಏನನ್ನ ಹೇಳ್ಕೊಡುತ್ತೆ ಅಂತಂದರೆ, ನಾವು ನಮ್ಮ ಕೆಲಸವನ್ನು, ಕಾರ್ಯವನ್ನು, ಅದನ್ನೇ ಕರ್ಮಯೋಗ, ಕರ್ಮ ಸಿದ್ಧಾಂತ ಅಂತ ಹೇಳ್ತೀವಲ್ಲ, ಯಾವುದೇ ಫಲ ನಿರೀಕ್ಷೆಗಳನ್ನು ಮಾಡ್ದೇನೆ, ಯಾವುದೇ ಒಂದು ನಿರೀಕ್ಷೆನ ಇಟ್ಕೊಳ್ದೇನೆ ನಮ್ಮ ಕೆಲಸಗಳನ್ನು ನಾವು ಮಾಡ್ತಾ ಹೋಗಬೇಕು ಅನ್ನೋದನ್ನು ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಏನು ಉಪದೇಶ ಕೊಡ್ತಾನೆ
ಅದನ್ನ ಸ್ವಾಮಿ ವಿವೇಕಾನಂದ ಜಗತ್ತಿನ ಜನತೆಗೆ ಉಣಬಡಿಸ್ತಾರೆ, ಯಾವುದೇ ನಿರೀಕ್ಷೆಯನ್ನ ಮಾಡದೆ. ಭಗವಂತ ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಏನಾದ್ರೂ ಒಂದು ನಿರೀಕ್ಷೆಯನ್ನ ಇಟ್ಕೊಂಡು ಅವನೇನಾದ್ರೂ ಕೆಲಸ ಮಾಡಿದ್ರೆ ಆಗಿದ್ರೆ, ಸೊ ಆ ನಿರೀಕ್ಷೆಗಳು ಯಾರಿಂದನೂ ಕೂಡ ಫುಲ್ಫಿಲ್ ಆಗದೆ ಇದ್ದಾಗ ಆ ಕೆಲಸ ಏನಾದ್ರೂ ನಿಲ್ಲಿಸಿದ್ರೆ ಇಡೀ ಜಗತ್ತು ಸ್ತಬ್ಧ ಆಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಭಗವಂತ ಏನು ಭಗವದ್ಗೀತೆ ನಮ್ಗೆ ಏನ್ ಹೇಳ್ಕೊಡುತ್ತೆ ಅಂತಂದ್ರೆ, ನಮ್ಮ ಕೆಲಸಗಳನ್ನ ನಾವು ಮಾಡ್ಬೇಕಾಗತ್ತೆ, ಯಾವುದೇ ಫಲಾಫಲವನ್ನ ನಿರೀಕ್ಷೆ ಮಾಡ್ತೇನೆ ಅನ್ನೋದು ಒಂದ್ ಕಡೆ ಆದ್ರೆ, ನಾವು ಯಾವ ತರ ಕೆಲಸ ಮಾಡ್ತೀವಿ ಅದರ ಮೇಲೆ ನಮ್ಮ ವ್ಯಕ್ತಿತ್ವ ನಿರ್ಧಾರ ಆಗುತ್ತೆ. ನಾವು ಒಳ್ಳೆ ಕೆಲಸ ಮಾಡಿದ್ರೆ ನಮಗೆ ನಮ್ಮ ವ್ಯಕ್ತಿತ್ವ ಒಳ್ಳೆ ಮಟ್ಟದಲ್ಲಿ ಬೆಳವಣಿಗೆ ಹೊಂದುತ್ತೆ. ಕೆಟ್ಟ ಕೆಲಸ ಮಾಡ್ತಾ ಹೋದ್ವಿ ಅಂದ್ರೆ ನಮ್ಮ ಕೆಟ್ಟ ರೀತಿನಲ್ಲಿ ನಮ್ಮ ವ್ಯಕ್ತಿತ್ವ ಬೆಳವಣಿಗೆ ಆಗುತ್ತೆ. ಇದ್ರ ಬಗ್ಗೆನೂ ಕೂಡ ಅಲ್ಲಿ ಸ್ವಾಮಿ ವಿವೇಕಾನಂದ ಮಾತನಾಡ್ತಾರೆ. ನಂತರದಲ್ಲಿ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮನ್ನ ನಾವು, ಯಾವ ವ್ಯಕ್ತಿ ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೊಳ್ತಾನೆ, ತನ್ನ ಎಮೋಷನ್ಸ್ಗಳನ್ನ ಕಂಟ್ರೋಲ್ ಮಾಡ್ಕೊಳ್ತಾನೆ, ತನ್ನ ಫೀಲಿಂಗ್ಸ್ಗಳನ್ನ ಕಂಟ್ರೋಲ್ ಮಾಡ್ಕೊಳ್ತಾನೆ, ಯಾರು ಸ್ಟಾಗ್ನೆಂಟ್ ಆಗಿರ್ತಾರೆ ಅಂದ್ರೆ ಶೇಕ್ ಆಗೋದಲ್ಲ, ಯಾರೋ ಒಬ್ಬ ವ್ಯಕ್ತಿ ಬಂದು ನಮ್ಗೇನೋ ಒಂದು ಇನ್ಫ್ಲುಯೆನ್ಸ್ ಮಾಡ್ತಾರೆ, ಪ್ರಭಾವ ಬೀರ್ತಾರೆ, ಆ ಪ್ರಭಾವಕ್ಕೆ ಒಳಗಾಗಿ ನಾನು ಹೋಗ್ತಾ ಇರುವಂತ ಸರಿ ದಾರಿ ಬಿಟ್ಟು ಇನ್ನೊಂದು ದಾರಿನಲ್ಲಿ, ಕೆಟ್ಟ ದಾರಿನಲ್ಲಿ ನಾವು ಹೋಗಕ್ ಸ್ಟಾರ್ಟ್ ಮಾಡ್ತೀವಿ. ಆ ಥರ ಅಲ್ದೇನೆ ನಾವು ನಮ್ಮ ದಾರಿನಲ್ಲಿ ಫರ್ಮ್ ಆಗಿ ಫೋಕಸ್ ಆಗಿ ಉಳಿಬೇಕು. ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್, ನಮ್ಮ ಎಮೋಷನ್ಸ್ಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಅಂತ ಅಲ್ಲಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಸೊ ಅದಕ್ಕೊಂದು ಮೆಟಫರ್ನ ತಗೊಂಡ್ಬರ್ತಾರೆ ಅವರು. ಅಂದರೆ ಟಾರ್ಟೈಸ್ ಹೇಗೆ ತನ್ನ ಕಾಲು, ಮುಖ ಅದನ್ನೆಲ್ಲ ಎಳ್ಕೊಂಡು ತನ್ನ ಬಾಡಿ ಅಷ್ಟೇ ಕಾಣಿಸ್ಕೊಳ್ತಾ ಇರುತ್ತೆ ಹೊರಗಡೆ, ಅದು ಎಳ್ಕೊಂಡು ಕೂತಿರುತ್ತೆ. ಜನ ಏನಾದರೂ ಅದಕ್ಕೆ ಹೊಡಿತಾರೆ, ಟಾರ್ಚರ್ ಮಾಡ್ತಾರೆ, ಎಸಿತಾರೆ, ಕಲ್ಲೆಸಿತಾರೆ, ಏನೆಲ್ಲ ಮಾಡಿದ್ರು ಕೂಡ ಅದು ಮೂಮೆಂಟೇ ಮಾಡಲ್ಲ, ಕಲ್ಲು ಥರ ಹಾಗೇ ಬಿದ್ದುಕೊಂಡಿರುತ್ತೆ. ಸೊ ಹಾಗೆ ನಮ್ಮ ಕಂಟ್ರೋಲಿಂಗ್ ಕೆಪಾಸಿಟಿ ಇರಬೇಕು ಅಂತ ಸ್ವಾಮಿ ವಿವೇಕಾನಂದ ಅದನ್ನ ಒಂದು ಉದಾಹರಣೆ ಕೊಟ್ಕೊಂಡು, ಕಂಪ್ಯಾರಿಸನ್ ಕೊಟ್ಕೊಂಡು ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸೊ ಇದ್ರ ಜೊತೆಗೆ ಬುದ್ಧನೂ ಕೂಡ ಹೇಗೆ ಮನುಷ್ಯನ ದುಃಖಕ್ಕೆ ಮೂಲ ಕಾರಣ ಏನು ಅಂತ ಮಾತಾಡ್ತಿರ್ಬೇಕಾದ್ರೆ, ಬಹುಶಃ ಎಲ್ಲ ದೊಡ್ಡ ಮಹಾತ್ಮರು ಕೂಡ ಅದನ್ನೇ ಹೇಳ್ತಾರೆ. ನಮ್ಮ ಆಸೆಗಳು ಅಥವಾ ನಾವೇನೋ ಒಂದು ನಿರೀಕ್ಷೆಯನ್ನ ಇಟ್ಕೊಂಡು ಜೀವನ ಮಾಡ್ತಿರ್ತೀವಿ, ಆ ನಿರೀಕ್ಷೆಗಳು ಫುಲ್ಫಿಲ್ ಆಗಲಿಲ್ಲ ಅಂದರೆ, ಈಡೇರಲಿಲ್ಲ ಅಂದರೆ ಅದು ನಮಗೆ ದುಃಖವನ್ನ ಕೊಡುತ್ತೆ. ಸೊ ಯಾವುದೇ ನಿರೀಕ್ಷೆ ಇಲ್ದೇನೆ ನಾವು ಕೆಲಸವನ್ನ ಮಾಡಬೇಕು ಅನ್ನೋದು ಒಂದ್ ಕಡೆ ಆದ್ರೆ, ಡಿಟ್ಯಾಚ್ಮೆಂಟ್ ಅಂತ ಅವರು ಬರೀತಾರೆ. ಅಂದ್ರೆ ಯಾವುದೇ ಕೆಲಸ ಮಾಡಬೇಕಾದ್ರೆ ನಾವು ಅಟ್ಯಾಚ್ಮೆಂಟ್ ಅನ್ನ ಇಟ್ಕೊಳ್ಬಾರ್ದು, ಡಿಟ್ಯಾಚಿವ್ ಆಗಿ. ಅಂದ್ರೆ ಡಿಟ್ಯಾಚ್ಮೆಂಟ್ ಅಂದ್ರೇನೆ ನಿರೀಕ್ಷೆಗಳಿಲ್ಲದೇನೆ ಕೆಲಸವನ್ನ ಮಾಡ್ತಾ ಹೋಗುದು. ಅದ್ರ ಬಗ್ಗೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಯಾವುದೇ ಫಲನ ಎಕ್ಸ್ಪೆಕ್ಟ್ ಮಾಡ್ದೇನೆ ನಾವು ಕೆಲಸವನ್ನ ಮಾಡಿದಾಗ ಮಾತ್ರ ನಮಗೆ ತೃಪ್ತಿ ಸಿಗುತ್ತೆ, ಆನಂದ ಸಿಗುತ್ತೆ ಅಂತ ಅಲ್ಲಿ ಸ್ವಾಮಿ ವಿವೇಕಾನಂದ ಹೇಳೋದು. ಸೊ ಇವನ್ ದೇವರು ಕೂಡ ಸಪೋಸ್ ಏನಾದರೂ ಒಂದು ನಿರೀಕ್ಷೆನ ಇಟ್ಕೊಂಡು ಕೆಲಸ ಮಾಡ್ತಿದ್ರೆ, ಅದು ಫುಲ್ಫಿಲ್ ಆಗಲಿಲ್ಲ ಅಂತ ಸ್ತಬ್ಧವಾಗಿ ಹೋಗಿದ್ರೆ ಇಡೀ ಜಗತ್ತೇ ಮುಳುಗಿ ಹೋಗ್ತಿತ್ತು. ಅದನ್ನ ಒಂದು ಎಕ್ಸ್ಪ್ಲನೇಷನ್ಸ್ ಕೂಡ ಇದರಲ್ಲಿ ನಮಗೆ ಇದೆ. ಅದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಸ್ವಾಮಿ ವಿವೇಕಾನಂದ ಹೇಳೋದು ಮರ್ಸಿ, ಕರುಣೆ ಅಂತ ನಾವೇನು ಕರಿತೀವಿ. ಪ್ರತಿಯೊಬ್ಬ ವ್ಯಕ್ತಿ ನಿಜವಾದಂಥ ವ್ಯಕ್ತಿ ಆಗಬೇಕು ಅಂತಂದರೆ, ಮನುಷ್ಯ ನಿಜವಾದ ಮನುಷ್ಯನಾಗಬೇಕು ಅಂತಂದರೆ ಅವನ ಒಳಗಡೆ ಕರುಣೆ, ದಯೆ, ಆಮೇಲೆ ಇನ್ನೊಬ್ಬರ ಬಗ್ಗೆ ತೊಂದರೆಗಳಿಗೆ ಮಿಡಿಯುವಂಥ ಹೃದಯ, ಇವೆಲ್ಲನೂ ಕೂಡ ಇರಬೇಕಾಗತ್ತೆ. ಸೊ ಇವೆಲ್ಲನೂ ಇಲ್ಲದೆ ಇದ್ದರೆ ಅವನು ಮನುಷ್ಯನೇ ಅನಿಸ್ಕೊಳ್ಳೋದಿಲ್ಲ ಅಂತ ನಾವು ನೋಡ್ತೀವಿ. ಸೊ ಅದನ್ನೇ ಸ್ವಾಮಿ ವಿವೇಕಾನಂದ ಕೂಡ ಇಲ್ಲಿ ಬರೀತಾರೆ. ನಾವು ಇನ್ನೊಬ್ಬರ ಬಗ್ಗೆ ಕರುಣಾಮಯಿ ಆಗಿರಬೇಕು. ಸೊ ಇನ್ನೊಬ್ಬರ ಸಮಸ್ಯೆಗಳಿಗೆ ನಾವು ಸ್ಪಂದಿಸಬೇಕಾಗತ್ತೆ, ಇನ್ನೊಬ್ಬರ ನೋವಿಗೆ ನಾವು ಸ್ಪಂದಿಸಬೇಕಾಗತ್ತೆ. ಸೊ ಮರ್ಸಿ ಅನ್ನೋದು, ಕರುಣೆ ಅನ್ನೋದು ಅತ್ಯಂತ ದೊಡ್ಡ ಒಂದು ಇದು ಅಂತ ಅವರು ಹೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ನಾವು ಎಲ್ಲರೂ ಕೂಡ
ಕರುಣಾಮಯಿಯಾಗಿ ನಮ್ಮ ಬದುಕನ್ನು ನಡೆಸಬೇಕು ಅಂತ ಅಲ್ಲಿ ವಿವೇಕಾನಂದ ಅವರು ಮಾತನಾಡ್ತಾ ಹೋಗ್ತಾರೆ. ಸೊ ಇದಿಷ್ಟು ಸಂಗತಿಗಳು ವಿವೇಕಾನಂದ ಅವರು ಇದರಲ್ಲಿ ಎಸ್ಸೆನಲ್ಲಿ ಬರೀತಾ ಹೋಗೋದು. ಬಹಳ ಮುಖ್ಯವಾಗಿ ಅವರು ಮಾತನಾಡೋದು ಕರ್ಮಯೋಗದ ಅರ್ಥ ಏನು ಅಂತ ಮಾತನಾಡ್ತಾರೆ. ಇವನ್ ಎಟ್ ದ ಪಾಯಿಂಟ್ ಆಫ್ ಡೆತ್ ಟು ಹೆಲ್ಪ್ ಎನಿ ಒನ್ ವಿದೌಟ್ ಆಸ್ಕಿಂಗ್ ಎನಿ ಕ್ವೆಶನ್ಸ್. ಅದೇ ಕರ್ಮಯೋಗ. ಕರ್ಮಯೋಗ ಅಂದ್ರೇನೆ ಸಾವಿನ ಕ್ಷಣದಲ್ಲಿದ್ದಾಗ್ಲೂ ಕೂಡ ಯಾವುದೇ ಪ್ರಶ್ನೆಯನ್ನ ಮಾಡ್ದೇನೆ ಅಥವಾ ಯಾವುದೇ ನಿರೀಕ್ಷೆಯನ್ನ ಮಾಡ್ದೇನೆ ಒಬ್ಬ ವ್ಯಕ್ತಿಗೆ ನಾವು ನೀಡುವಂಥ ಸಹಾಯ, ಕೆಲಸ, ಏನನ್ನೂ ನಿರೀಕ್ಷೆ ಮಾಡ್ದೇನೆ ಕೆಲಸ ಮಾಡೋದು. ಸೊ ಅದನ್ನ ಬಹಳ ಡೀಟೇಲ್ ಆಗಿ ಸ್ವಾಮಿ ವಿವೇಕಾನಂದ ಅವರು ಇದರಲ್ಲಿ ಹೇಳ್ತಾ ಹೋಗ್ತಾರೆ. ಅದರ ಜೊತೆಗೆ ಮನುಷ್ಯ ಅಲ್ಟಿಮೇಟ್ಲಿ ಯಾವುದಕ್ಕಾಗಿ ದುಡಿತಾನೆ, ಯಾವುದಕ್ಕಾಗಿ ಇಷ್ಟೆಲ್ಲ ಕಷ್ಟಗಳನ್ನು ಎದುರಿಸಿ ನಿಲ್ತಾನೆ, ಯಾವುದಕ್ಕಾಗಿ ಏನೆಲ್ಲವನ್ನು ಮಾಡೋಕ್ಕೆ ತಯಾರಾಗ್ತಾನೆ ಅಂತಂದರೆ ಅದು ಸಂತೋಷಕ್ಕಾಗಿ, ನೆಮ್ಮದಿಯಾಗಿ ಬದುಕಬೇಕು, ತನ್ನ ಬದುಕಿಗೆ ಒಂದು ಅರ್ಥವನ್ನು ತಂದು ಕೊಡ್ಕೋಬೇಕು ಅಂಥೇಳಿ. ಅದು ಎಲ್ಲ ಕೂಡ ಸಾಧ್ಯ ಆಗೋದು. ಮನುಷ್ಯನ ನಿಜವಾದಂಥ ಖುಷಿ ಯಾವುದು ಅಂತಂದರೆ ಆಧ್ಯಾತ್ಮ ಒಂದು ಸ್ಟೇಜನ್ನು ಅವನು ತಲುಪಿದಾಗ, ಆಧ್ಯಾತ್ಮಿಕವಾಗಿ ಆ ದಾರಿನಲ್ಲಿ ಅವನು ಆಧ್ಯಾತ್ಮದ ದಾರಿನಲ್ಲಿ ಅವನು ನಡೆದಾಗ ಅದು ಸಾಧ್ಯ ಆಗುತ್ತೆ. ಆ ದಿಸೆಯಲ್ಲಿ ಮನುಷ್ಯರೆಲ್ಲರೂ ಕೂಡ ನಡೆಯೋದಕ್ಕೆ ಇನ್ನೊಬ್ಬ ಮನುಷ್ಯ ಅವ್ರಿಗೆ ಸಹಾಯವನ್ನು ನೀಡಬೇಕು ಅನ್ನೋದು ಇಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಒತ್ತನ್ನು ಕೊಟ್ಟು ಹೇಳುವಂಥದ್ದು. ಸೊ ಇದಿಷ್ಟು ಸಂಗತಿಗಳನ್ನು ವಿವೇಕಾನಂದ ಅವರಲ್ಲಿ ಡಿಸ್ಕಸ್ ಮಾಡ್ತಾರೆ ಅವರ ಎಸ್ಸೆನಲ್ಲಿ, ದ ಸೀಕ್ರೆಟ್ ಆಫ್ ವರ್ಕ್ ಅನ್ನೋ ಪ್ರೋಸಲ್ಲಿ. ಸೊ ವಿದ್ಯಾರ್ಥಿಗಳೇ, ನೀವು ನೆನ್ಪಿಟ್ಕೋಬೇಕಾದಿದ್ದು ಒಂದು, ಯಾವುದನ್ನು ನಾವು ಕರ್ಮಯೋಗ ಅಂತ ಕರಿತೀವಿ ಅಂತಂದರೆ ಯಾವುದೇ ನಿರೀಕ್ಷೆಯನ್ನು ಮಾಡ್ದೇನೆ ಇನ್ನೊಬ್ಬರಿಗೆ ಸಹಾಯ ಮಾಡೋದನ್ನು ಕರ್ಮಯೋಗ ಅಂತೀವಿ. ಯಾವುದು ಅತ್ಯಂತ ದೊಡ್ಡ ಮಟ್ಟದ ಸಹಕಾರ ನೀಡೋದು ಅಂತಂದರೆ ದಟ್ ಈಸ್ ಸ್ಪಿರಿಚುವಲ್ ಹೆಲ್ಪ್, ಅಂದರೆ ಆಧ್ಯಾತ್ಮಿಕ ಸಹಾಯ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಬ್ಬರಿಗೆ ನಾಲೆಜನ್ನು ಕೊಡೋದು. ಫಿಸಿಕಲ್ ಹೆಲ್ಪಲ್ಲಿ ನಾವೇನು ಬಟ್ಟೆ, ಬರೆ, ಊಟ, ತಿಂಡಿ ಅವ್ರಿಗೇನು ಸಹಾಯ ಮಾಡ್ತೀವಿ ಅದೆಲ್ಲ ಫಿಸಿಕಲ್ ಹೆಲ್ಪ್ ಅಂತ ಸ್ವಾಮಿ ವಿವೇಕಾನಂದ ಅವರನ್ನ ಕೆಟಗರೈಸ್ ಮಾಡ್ತಾರೆ. ಸೊ ಆಮೇಲೆ ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೆ, ಸೊ ಅಲ್ಲಿ ನಾವು ಏನು ಕರ್ಮ ಮಾಡ್ತೀವಿ, ಏನು ಕೆಲಸ ಮಾಡ್ತೀವಿ ಅದರ ಮೇಲೆ ನಮ್ಮ ವ್ಯಕ್ತಿತ್ವ ನಿರ್ಧಾರ ಆಗುತ್ತೆ ಅಂತ ಅಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಅದರ ಜೊತೆಗೆ ನಮಗೆ ಮೋಕ್ಷ ಸಿಗಬೇಕು ಅಂತಂದರೆ ನಾವೇನು ಲಿಬ್ರೇಷನ್ ಅಂತ ಕರಿತೀವಿ, ಲಿಬ್ರೇಷನ್ ಆಫ್ ದ ಸೋಲ್ ಅಥವಾ ಫ್ರೀಡಮ್ ಆಫ್ ದ ಸೋಲ್ ಅಂತ ಕರಿತೀವಿ, ಅದು ಸಿಗಬೇಕಾದ್ರೆ ನಾವು ನಿಸ್ವಾರ್ಥದಿಂದ ಸೇವೆಯನ್ನು ಮಾಡಬೇಕು. ಮತ್ತು ನಮಗೆ ದೊಡ್ಡ ಮಟ್ಟದ ಜ್ಞಾನವನ್ನು ನಾವು ಬೆಳೆಸ್ಕೋಬೇಕು. ಮೆಡಿಟೇಷನಲ್ಲಿ ಧ್ಯಾನವನ್ನು ಮಾಡಬೇಕು, ದೇವರ ಧ್ಯಾನದಲ್ಲಿ ನಾವು ತೊಡಗಬೇಕು. ಆವಾಗ ನಮಗೊಂದು ಏನು ನಮ್ಮ ಆಸೆಗಳು, ಕನಸುಗಳನ್ನು ನಾವು ಕಂಟ್ರೋಲ್ ಮಾಡ್ಕೋಬೋದು. ಮತ್ತು ದೇವರ ಒಂದು ದಾರಿನಲ್ಲಿ ನಡೆದು ಶಾಶ್ವತವಾದಂಥ ಸುಖವನ್ನು, ಆನಂದವನ್ನು ಮತ್ತು ನೆಮ್ಮದಿಯನ್ನು ಪಡೆದುಕೋಬೋದು. ಅದೊಂದೇ ದಾರಿ ಅಂತ ಸ್ವಾಮಿ ವಿವೇಕಾನಂದವರು ಇದರಲ್ಲಿ ಹೇಳ್ತಾರೆ. ಸೊ ಇದಿಷ್ಟು ಈ ಒಂದು ಎಸ್ಸೆ ಕುರಿತಾದಂಥ ವಿವರಣೆ. ಥ್ಯಾಂಕ್ ಯು.